ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಟ ದರ್ಶನ್ರ ಡೆವಿಲ್ ಸಿನಿಮಾ ಬಹುನಿರೀಕ್ಷಿತ ಸಿನಿಮಾ, ಬಹಳ ಚರ್ಚೆಗೆ ಒಳಪಟ್ಟಂತ ಸಿನಿಮಾ, ಸಹಜವಾಗಿ ಜನರಲ್ಲಿ ಕುತೂಹಲ ಮೂಡಿಸಿತ್ತು. ಈ ಸಿನಿಮಾ ಹೇಗಿರಬಹುದು ಎನ್ನುವಂಥ ರೀತಿಯಲ್ಲಿ ಇವತ್ತು ಬೆಳಿಗ್ಗೆ ಫಸ್ಟ್ ಶೋನಾಗೆ ಹೋಗಿ ಸಿನಿಮಾವನ್ನ ನೋಡ್ಕೊಂಡು ಬಂದೆ. ನನಗೆ ಏನನ್ನಿಸ್ತು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಇದನ್ನ ರಿವ್ಯೂ ಅಂತ ಹೇಳೋದಿಲ್ಲ, ನನ್ನ ಅಭಿಪ್ರಾಯ. ನಾನು ಬಹುತೇಕ ಸಿನಿಮಾಗಳನ್ನು ನೋಡ್ತೀನಿ, ಹೀಗಾಗಿ ಸಿನಿಮಾ ಪ್ರೇಮಿಯಾಗಿ ನನಗೇನನ್ನಿಸ್ತು ಅನ್ನೋದನ್ನ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀನಿ. ಬಂಧುಗಳೇ, ಒಂದು ಮಾತ್ರ ಬಹಳ ಸ್ಪಷ್ಟ, ನಾನು ಹೋದಂಥ ಥಿಯೇಟರ್ ಕಂಪ್ಲೀಟ್ ಹೌಸ್ಫುಲ್ ಆಗಿತ್ತು. ಆರಂಭದ ಒಂದು 5-6 ನಿಮಿಷಗಳ ಕಾಲ ನನಗೆ ಯಾವ ಡೈಲಾಗ್ ಕೂಡ ಕೇಳಿಸ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಶಿಳ್ಳೆ ಚಪ್ಪಾಳಿ ಎಲ್ಲವೂ ಕೂಡ ವಿಪರೀತ ಜೋರಾಗಿತ್ತು. ನೋಡ್ತಾ ಇದ್ದಾಗ ನಾನೇ ಒಂದು ರೀತಿಯಲ್ಲಿ ಸ್ತಬ್ಧನಾಗ್ಬಿಟ್ಟೆ. ಈ ಪರಿಯಾದಂಥ ಕ್ರೇಜ್ ಇದೆಯಲ್ಲ ಓರ್ವ ವ್ಯಕ್ತಿಗೆ ಎನ್ನುವಂಥ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಜನ ಅಲ್ಲಿ ಪ್ರೀತಿಯನ್ನು ತೋರಿಸ್ತಾ ಇದ್ರು, ಶಿಳ್ಳೆ ಚಪ್ಪಾಳೆನ ಹೊಡಿತಾ ಇದ್ರು, ಅವರ ಹೆಸರನ್ನ ಜೋರಾಗಿ ಕೂಗ್ತಾ ಇದ್ರು, ನಡುವೆ ಮಾಧ್ಯಮದವರಿಗೂ ಕೂಡ ಬೈತಾ ಇದ್ರು. ಇಂಥದ್ದೆಲ್ಲವೂ ಕೂಡ ನಾನು ಹೋದಂಥ ಥಿಯೇಟರ್ ಆಗ್ತಾ ಇತ್ತು. ಹಾಗೆ ನನಗೆ ಬರ್ತಿರುವಂತಹ ಒಂದಷ್ಟು ಮಾಹಿತಿಯ ಪ್ರಕಾರವಾಗಿ ಅಥವಾ ನಾನು ಸಂಗ್ರಹಿಸಿದ ರಿಪೋರ್ಟ್ ಪ್ರಕಾರವಾಗಿ ಇವತ್ತು ಬೆಂಗಳೂರಿನ ಬಹುತೇಕ ಎಲ್ಲ ಥಿಯೇಟರ್ಗಳು ಕೂಡ ಹೌಸ್ಫುಲ್ ಆಗಿದೆ. ಹೀಗಾಗಿ ಕಲೆಕ್ಷನ್ ವಿಚಾರದಲ್ಲಿ ಯಾವುದೇ ಮೋಸ ಆಗೋದಿಲ್ಲ ಅನ್ನೋದು ಮಾತ್ರ ಬಹಳ ಸ್ಪಷ್ಟ. ಒಂದಂತೂ ಅದೇ, ನಾನು ಆಗಲೇ ಹೇಳಿದ ಹಾಗೆ ದರ್ಶನ್ ದೊಡ್ಡ ಮಟ್ಟಿಗೆ ಜನರನ್ನ ಸಂಪಾದನೆ ಮಾಡಿದ್ದಾರೆ. ಹೀಗಾಗಿ ದರ್ಶನ್ರಿಗೆ ಸಿನಿಮಾ ಮಾಡುವಂಥವರಿಗೂ ಕೂಡ ಬಹಳ ದೊಡ್ಡ ಮಟ್ಟಿಗಿನ ಜವಾಬ್ದಾರಿಯಂತೂ ಇದ್ದೇ ಇರುತ್ತೆ. ಅದರ ಜೊತೆಗೆ ಇನ್ನೊಂದು ವಿಚಾರವೂ ಕೂಡ ನನಗೆ ಆ ಸಂದರ್ಭದಲ್ಲಿ ಅನಿಸ್ತು, ಅಥವಾ ಸಿನಿಮಾ ನೋಡಿ ಹೊರಬಂದಾಗ ನನ್ನ ತಲೆಗೆ ಬಂದಿದ್ದೇನಪ್ಪ ಅಂದರೆ, ಈ ಸಂದರ್ಭದಲ್ಲಿ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಬರಬೇಕಿತ್ತು. ಅದು ಸೂಪರ್ ಡೂಪರ್ ಹಿಟ್ ಅಲ್ಲ, ಇನ್ನೊಂದು ಹಂತಕ್ಕೆ ಮೇಲೆ ಹೋಗ್ಬಿಡೋದು. ಹಿಂದೆಯೂ ಒಳ್ಳೆ ಹಿಟ್ ಸಿನಿಮಾ ಅದು. ಆದರೆ ಈ ಸಂದರ್ಭದಲ್ಲಿ ಬಂದಿದ್ರೆ ಅದು ಬೇರೆ ಲೆವೆಲ್ಗೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಇತ್ತೀಚೆಗೆ ನಾನು ಬಹಳ ಇಷ್ಟಪಟ್ಟಂತ ಸಿನಿಮಾಗಳಲ್ಲಿ ಕಾಟೇರ ಕೂಡ ಒಂದು. ಹೀಗಾಗಿ ನಾನು ಮತ್ತೆ ಅನಿಸಿದ್ದು ಈ ಸಂದರ್ಭದಲ್ಲಿ ಕಾಟೇರ ಬರಬೇಕಾಗಿತ್ತು ಅಂತ. ಅಂದ್ರೆ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಥವಾ ಏನು ಕನ್ವೆ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಯಿತು ಅಂತ ನಾನು ಅಂದುಕೊಳ್ತೇನೆ. ಇನ್ನು ಯಾವ ಕಾರಣಕ್ಕಾಗಿ ನನಗೆ ಡೆವಿಲ್ ಮೇಲೆ ಕುತೂಹಲ ಇತ್ತು ಅಥವಾ ಜನರಿಗೂ ಒಂದು ಹಂತ ಕುತೂಹಲ ಇತ್ತು ಅಂದ್ರೆ, ಒಂದು, ನಟ ದರ್ಶನ್ ಜೈಲಿನ ಒಳಗಡೆ ಇದ್ದಾರೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಬಂದಂಥ ಸಿನಿಮಾ ಹೇಗಿರಬಹುದು ಎನ್ನುವಂಥ ಕುತೂಹಲ ಇತ್ತು. ಮತ್ತೊಂದು, ಹಿಂದಿನ ಕಾಟೇರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಹೀಗಾಗಿ ಮುಂದಿನ ಸಿನಿಮಾ ಅಂದಾಗ ಪಾತ್ರದಲ್ಲಿ ವಿಭಿನ್ನತೆ ಇರಬಹುದು, ಕಥೆಯಲ್ಲಿ ವಿಭಿನ್ನತೆ ಇರಬಹುದು, ಅಥವಾ ಅದಕ್ಕಿಂತ ಒಂದು ತೂಕ ಜಾಸ್ತಿ ಆದಂಥ ಸಿನಿಮಾ ಬಂದಿರಬಹುದು ಎನ್ನುವಂಥ ಕುತೂಹಲ ಇತ್ತು. ಮತ್ತೊಂದು, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ಪೈಪೋಟಿ ಜಾಸ್ತಿ ಆಗಿದೆ. ಒಂದು ಹೆಲ್ದಿ ಪೈಪೋಟಿ, ಆರೋಗ್ಯಕರವಾದಂಥ ಪೈಪೋಟಿ. ಒಬ್ರು ಚೆನ್ನಾಗಿ ಮಾಡಿದ್ರೆ ಇನ್ನೊಬ್ರು ಚೆನ್ನಾಗಿ ಮಾಡಬೇಕು ಅಂತ. ಅದರಲ್ಲೂ ಕೂಡ ಸ್ಟಾರ್ ಸಿನಿಮಾಗಳ ನಡುವೆ ಅಂತೂ ಆ ಸ್ಟಾರ್ ಹಾಗೆ ಮಾಡಿದ್ರೆ ನಾವು ಇನ್ನೊಂದು ಹಂತಕ್ಕೆ ಮೇಲೆ ಹೋಗಬೇಕು ಎನ್ನುವಂಥ ಪೈಪೋಟಿ ನಡೀತಾ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲವೂ ಕೂಡ ಬರ್ತಾ ಇದೆ. ಹೀಗಾಗಿ ಆ ಪೈಪೋಟಿ ನಡುವೆ ನಟ ದರ್ಶನ್ ಸಿನಿಮಾ ಹೇಗಿರಬಹುದು ಎನ್ನುವಂಥ ಕುತೂಹಲ ಅಂತೂ ಸಹಜವಾಗಿ ಇತ್ತು. ಎಲ್ಲ ಕಾರಣಗಳಿಗಾಗಿ ನನಗೆ ಡೆವಿಲ್ ಸಿನಿಮಾದ ಬಗ್ಗೆ ಕುತೂಹಲ, ನಿರೀಕ್ಷೆ ಎಲ್ಲವೂ ಕೂಡ ಇತ್ತು. ಈಗ ಡೆವಿಲ್ ಸಿನಿಮಾದ ಕಥೆಯ ಒಳಗಡೆ ಬರೋಣ. ಅಥವಾ ಸಿನಿಮಾ ಹೇಗಿತ್ತು, ಏನು ಕಡಿಮೆ ಆಯಿತು, ಏನು ಕತೆ, ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ. ನಾನು ಮತ್ತೆ ಹೇಳ್ತೀನಿ, ರಿವ್ಯೂ ಅಲ್ಲ, ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿ ನನಗೆ ಅನಿಸಿದ್ದನ್ನ ನಾನು ಹೇಳ್ತಾ ಹೋಗ್ತೀನಿ. ಕಥೆಯ ವಿಚಾರಕ್ಕೆ ಬಂದರೆ ನಾನು ತೀರಾ ಹೇಳೋಕೆ ಹೋಗಲ್ಲ, ಸ್ಪಾಯ್ಲ್ ಮಾಡ್ದಂಗೆ ಆಗಿಬಿಡುತ್ತೆ. ತೀರಾ ವಿಭಿನ್ನವಾದಂಥ ಕಥೆಯ ಅಲ್ಲ. ಈ ರೀತಿಯಾದಂಥ ಕಥೆಯ ಸಿನಿಮಾಗಳು ಈಗಷ್ಟೇ ಇದ್ರೆ ಇತ್ತೀಚೆಗಂತೂ ಬರ್ತಾನೆ ಇದ್ದಾವೆ. ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಬಂದಿದೆ, ಕನ್ನಡದಲ್ಲೂ ಕೂಡ ಒಂದಷ್ಟು ಇಂತಹ ಕಥೆಗಳೆಲ್ಲವೂ ಕೂಡ ಬಂದಿದೆ. ಆದರೆ ಇತ್ತೀಚೆಗೆ ಅಂದರೆ ತೀರಾ ಹೊಸ ಕಥೆಗಳನ್ನು ಹುಡ್ಕೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಹೀಗಾಗಿ ಸ್ಕ್ರೀನ್ ಪ್ಲೇಲಿ ಆಟ ಆಡಬೇಕು, ಅಥವಾ ಕಥೆಯನ್ನು ತೋರಿಸುವಂಥ ರೀತಿಯಲ್ಲಿ ಏನಾದರೂ ಒಂದು ವಿಭಿನ್ನವಾದಂಥ ಪ್ರಯತ್ನವನ್ನು ಪಡಬೇಕು. ಹೀಗಾಗಿ ಈ ಹಿಂದೆ ಬಂದಂತಹ ಕಥೆಯೇ ಅಥವಾ ಒಂದಷ್ಟು ಸಿನಿಮಾಗಳಲ್ಲಿ ನಾವು ನೋಡಿರುವಂತಹ ಕಥೆಯೇ, ಆದರೆ ಅದನ್ನು ಬೇರೆ ರೀತಿಯಲ್ಲಿ ಜನರಿಗೆ ತಲುಪಿಸುವಂಥ ಕೆಲಸ ಅಥವಾ ವಿಭಿನ್ನವಾಗಿ ಜನರ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತಾ ಹೋಗಿದ್ದಾರೆ. ಒಟ್ಟಾರೆಯಾಗಿ ಒಂದು ಪೊಲಿಟಿಕಲ್ ಡ್ರಾಮಾ, ಅಂದರೆ ಥ್ರಿಲ್ಲರ್ ಸಿನಿಮಾನ ಅಥವಾ ಹಾಸ್ಯದ ಸಿನಿಮಾನ ಅಥವಾ ಲವ್ ಸ್ಟೋರಿನ, ಈ ರೀತಿಯ ಕುತೂಹಲ ಇರುತ್ತಲ್ಲ, ಇದೊಂದು ಪೊಲಿಟಿಕಲ್ ಡ್ರಾಮಾ. ಸಾಧಾರಣವಾಗಿ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂತಹ ಸಿನಿಮಾಗಳು ಹೆಚ್ಚೆಚ್ಚಾಗಿ ಬರ್ತಾ ಇರುತ್ತೆ. ಅಂಥದ್ದೊಂದು ಪೊಲಿಟಿಕಲ್ ಡ್ರಾಮಾ. ಅದರಲ್ಲಿ ಸೆಂಟಿಮೆಂಟ್ ಇದೆ, ಕಚಗುಳಿ ಇಡುವಂಥ ಒಂದಷ್ಟು ಸನ್ನಿವೇಶಗಳಿದ್ದಾವೆ, ಅಲ್ಲಲ್ಲಿ ಹಾಸ್ಯವೂ ಕೂಡ ಇದೆ. ಒಂದೆರಡು ಸೀನ್ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಭಾವುಕರನ್ನಾಗಿಸುತ್ತೆ. ಒಂದಷ್ಟು ಸೀನ್ಗಳು ನಿಮ್ಮನ್ನ ಯೋಚನೆ ಮಾಡುವ ರೀತಿಯಲ್ಲೂ ಕೂಡ ಮಾಡಿಬಿಡುತ್ತೆ. ಅಂಥದ್ದೊಂದು ಕತೆ ಇದು. ಇನ್ನು ತೀರಾ ಹೇಳಕ್ ಹೋಗಲ್ಲ ನನ್ನ ಕತೆ ಬಗ್ಗೆ, ನಿಮಗೆ ಕುತೂಹಲ ಹೊರಟೋಗ್ಬಿಡುತ್ತೆ. ಆದರೆ ಈಗಾಗಲೇ ಒಂದಷ್ಟು ಮಾಧ್ಯಮಗಳಲ್ಲಿ ನೀವು ನೋಡಿರ್ತೀರಿ. ಆ ಕಾರಣಕ್ಕಾಗಿ ಒಂದು ವಿಚಾರವನ್ನು ಧೈರ್ಯದಿಂದ ರಿವೀಲ್ ಮಾಡಬಹುದು. 2 ಶೇಡ್ನ ಪಾತ್ರ ಇದು. ಅಂದ್ರೆ ಕೇವಲ ಒಂದು ಶೇಡ್ ಇಲ್ಲ, ಒಂದು ರೀತಿಯಲ್ಲಿ ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ರ ಈ 2 ಶೇಡ್ ಒಂದು ರೀತಿಯಲ್ಲಿ ಹಬ್ಬದೂಟ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಾಧಾರಣವಾಗಿ ಏನು ಮಾಡ್ತಾರೆ, ಇತ್ತೀಚೆಗೆ ಸ್ಟಾರ್ ಸಿನಿಮಾಗಳು ಅಭಿಮಾನಿಗಳಿಗೋಸ್ಕರನೇ ಮಾಡೋದು, ಮತ್ತೊಂದು ಜನರಲ್ ವ್ಯೂವರ್ಸಿಗೋಸ್ಕರ ಮಾಡೋದು. ಹಿಂದೆ ಕಾಟೇರ ಬಂತಲ್ಲ, ಅದು ಬರೀ ಅಭಿಮಾನಿಗಳಿಗಲ್ಲ, ಅದು ಎಲ್ಲರನ್ನೂ ರೀಚ್ ಆಗುವಂತಹ ಸಿನಿಮಾ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಈ ಸಿನಿಮಾದ ಪಾತ್ರದ ವೈಭವೀಕರಣ ಅದೆಲ್ಲವನ್ನು ಕೂಡ ನೋಡಿದಾಗ ಅಭಿಮಾನಿಗಳನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಥವಾ ಅಭಿಮಾನಿಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿರಬಹುದು. ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ, ಅವ್ರ ಇದಕ್ಕೆ ಶಿಳ್ಳೆ ಚಪ್ಪಾಳೆ ಹೊಡಿತಾರ ಇಲ್ಲ ಇಂಥ ಸೀನ್ಗಳಿಗೆ,
ಅಥವಾ ಈ ಡೈಲಾಗ್ಗೆ ಶಿಳ್ಳೆ ಚಪ್ಪಾಳೆ ಬರುತ್ತಾ ಇಲ್ವಾ, ಏನು ಕತೆ, ಈ ರೀತಿಯಾಗಿ ಯೋಚನೆ ಮಾಡಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಡಬಲ್ ಶೇಡ್ ಅಂದರೆ ಒಂದು ಶೇಡ್ನ ಪಾತ್ರ ಆರ್ಭಟಿಸಿ ಬಿಟ್ಟಿದೆ. ನಮಗೆ ನವಗ್ರಹ ಸಿನಿಮಾ ನೆನಪಾಗುತ್ತೆ, ಬಾಸ್ ಸಿನಿಮಾ ನೆನಪಾಗುತ್ತೆ, ರಾಬರ್ಟ್ ಸಿನಿಮಾ ಆಗಾಗ ನೆನಪಾಗ್ತಾ ಹೋಗುತ್ತೆ. ಒಂದು ರೀತಿಯಲ್ಲಿ ದರ್ಶನ್ ಆಕ್ಟಿಂಗ್ ಒಂದೊಂದು ಹಂತಲ್ಲೊಂದು ಪೀಕ್ ಹೋಗ್ಬಿಟ್ಟಿದೆ ಆ ಪಾತ್ರದಲ್ಲಿ. ಒಂದು ರೀತಿಯಲ್ಲಿ ಅಬ್ಬರಿಸಿ ಬಿಟ್ಟಿದ್ದಾರೆ, ಆರ್ಭಟಿಸಿ ಬಿಟ್ಟಿದ್ದಾರೆ, ಆ ರೀತಿಯಾಗಿದೆ. ಇನ್ನೊಂದು ಪಾತ್ರ ಸ್ವಲ್ಪ ಸಾಫ್ಟ್ ಆಗಿರುವ ರೀತಿಯಲ್ಲಿದೆ. ಅಂದ್ರೆ 2 ಶೇಡ್ನಲ್ಲಿ ದರ್ಶನ್ ಇಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಇದು ಕತೆಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ. ಅದರಲ್ಲಿ ನಾವು ಯೋಚಿಸಬೇಕಾದಂತ ಒಂದಷ್ಟು ಸಂಗತಿಗಳು ಕೂಡ ಇದೆ. ಅಂದ್ರೆ ಪೊಲಿಟಿಕಲ್ ಡ್ರಾಮಾ ಅನ್ನಲ್ಲ, ಅದರಲ್ಲಿ ರಾಜಕಾರಣಿಗಳಿಗಿರುವಂತಹ ಅಧಿಕಾರದ ದಾಹ, ಅಧಿಕಾರದ ಮೋಹ, ಕುಟುಂಬ ರಾಜಕಾರಣ, ನಾನು ಅಧಿಕಾರ ಬಿಟ್ಟರೆ ನನ್ನ ಮಗನೇ ಅಧಿಕಾರವನ್ನು ಹಿಡಿಬೇಕು ಎನ್ನುವಂತ ಆಲೋಚನೆ. ನಮಗಾಗ ಒಂದಷ್ಟು ರಾಜಕಾರಣಿಗಳು ತಟ್ 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 ಅಂತ ಕಣ್ಣು ಮುಂದೆ ಬರ್ತಾ ಹೋಗ್ತಾರೆ. ನಿಮಗೂ ಕೂಡ ಸಿನಿಮಾ ನೋಡಿದ ಬಳಿಕ ಒಂದಷ್ಟು ಜನ ಕಣ್ಣು ಮುಂದೆ ಬರಬಹುದು. ಈಗಾಗಲೇ ಸಿನಿಮಾ ನೋಡಿದ್ರೆ ಅದನ್ನ ನೋಡಿದಾಗ ಯಾರು ಕಣ್ಣು ಮುಂದೆ ಬಂದ್ರು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಅದೊಂದು ವಿಚಾರ. ಅಂದ್ರೆ ರಾಜಕಾರಣಿಗಳ ಅಧಿಕಾರದ ದಾಹ, ರಾಜಕಾರಣಿಗಳು ಯಾವ ಹಂತಕ್ಕೆ ಹೋಗ್ಬಿಡ್ತಾರೆ ಅಂದ್ರೆ ಸ್ವಂತದವರನ್ನು ಸಾಯಿಸುವ ಹಂತದವರೆಗೆ, ಸ್ವಂತದವರನ್ನು ಬೇಕಾದ್ರೆ ಏನು ಬೇಕಾದ್ರೂ ಮಾಡಿಬಿಡ್ತೀವಿ, ನನಗಂತೂ ಅಧಿಕಾರ ಬೇಕು ಎನ್ನುವ ಹಂತದವರೆಗೆ ಹೋಗ್ತಾರೆ ಅನ್ನೋದು. ಹಾಗೆ ಜನರ ದುಡ್ಡು, ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ರಾಜಕಾರಣಿಗಳ ಕೈಯಲ್ಲೇ ಇರುತ್ತೆ ಅನ್ನೋದನ್ನು ಕೂಡ ಬಹಳ ಚೆನ್ನಾಗಿ ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ಆರಂಭದಲ್ಲೇ ಒಂದು ಸೀನ್ ಕೂಡ ಬರುತ್ತೆ, ಜಡ್ಜ್ಗೆ ದುಡ್ಡು ಕೊಟ್ಟು ಬಿಟ್ರೆ ನಾವು ಯಾವ ರೀತಿ ಬೇಕಾದರೂ ತೀರ್ಪನ್ನ ಪಡಿಬಹುದು ಎನ್ನುವಂತ ರೀತಿಯಲ್ಲಿ. ಅದನ್ನ ಹೇಳಿದಾಗ ನ್ಯಾಯಾಂಗನಿಂದನೇ ಅನ್ಸ್ಕೊಳ್ಳುತ್ತೆ. ಆದರೆ ಇತ್ತೀಚೆಗೆ ವ್ಯವಸ್ಥೆಯೂ ಕೂಡ ಹಾಗಾಗಿ ಬಿಟ್ಟಿದೆ. ಒಂದಷ್ಟು ಕೇಸ್ಗಳನ್ನ ನೋಡಿದಾಗ ಅಂಥದ್ದೆಲ್ಲವನ್ನು ಕೂಡ ತೋರಿಸಿದ್ದಾರೆ. ಅಂಥದ್ದನ್ನು ನಮ್ಮನ್ನ ಯೋಚಿಸುವ ರೀತಿಯಲ್ಲಿ ಮಾಡುತ್ತೆ. ಹಾಗೆ ಮತ್ತೊಂದು, ಓರ್ವ ರಾಜಕಾರಣಿ ಮನ್ಸು ಮಾಡಿಬಿಟ್ರೆ ಜನರ ಮನಸ್ಸನ್ನ ಹೇಗೆ ಬೇಕಾದ್ರೂ ಗೆಲ್ಲಬಹುದು ಅನ್ನೋದನ್ನು ಕೂಡ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಒಂದಷ್ಟು ಸೀನ್ಗಳಂತೂ ಕೂಡ ನಿಮ್ಮ ಹೃದಯವನ್ನ ತಟ್ಟುತ್ತೆ. ಒಂದು ಸೀನ್ನಲ್ಲಿ ದರ್ಶನ್ ಅವರೇ ಅಲ್ಲಿ ಸಾಂಬಾರನ್ನ ಮಾಡುವಂತ ಒಂದು ಸೀನ್ ಬರುತ್ತೆ. ನನಗೆ ಬಹಳ ಇಷ್ಟವಾದಂತ ಸೀನ್ ಅದು. ಅಂದ್ರೆ ರಾಜಕಾರಣಿಗಳಿದ್ರೆ ಹೀಗಿರಬೇಕು ಅನ್ನುವ ರೀತಿಯಲ್ಲಿ ನಮಗೆ ಅನ್ಸೋದಿಕ್ಕೆ ಶುರುವಾಗ್ಬಿಡುತ್ತೆ. ಹಾಗೆ ರಾಜಕಾರಣಿಗಳು ಹೇಗೆ ಕೆಲಸ ಮಾಡಬೇಕು, ಹೇಗೆ ಜನರನ್ನ ಮನಸ್ಸನ್ನ ಗೆಲ್ಲಬೇಕು ಅನ್ನೋದನ್ನು ಕೂಡ ನಮಗೆ ಸಿನಿಮಾ ನೋಡುವಾಗ ಆಗಾಗ ಅನಿಸ್ತಾ ಹೋಗುತ್ತೆ. ಅದೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇನ್ನು ದರ್ಶನ್ ಪಾತ್ರಕ್ಕೆ ಬರೋದಾದ್ರೆ ದರ್ಶನ್ ಹೇಗೆ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ ಸಿನಿಮಾ ಪೂರ್ತಿ ನಮಗೆ ಬಹುತೇಕ ಕಾಣಿಸೋದು ದರ್ಶನ್ ದರ್ಶನ್ ದರ್ಶನ್, ಅಗೇನ್ ದರ್ಶನ್ ದರ್ಶನ್ ದರ್ಶನ್, ಮತ್ತೊಮ್ಮೆ ಹೇಳಿದ್ರೆ ದರ್ಶನ್ ದರ್ಶನ್ ದರ್ಶನ್. ಅಂದ್ರೆ ಬಹುತೇಕ ಸಿನಿಮಾ ಪೂರ್ತಿ ನಮಗೆ ದರ್ಶನ್ನೇ ಕಾಣಿಸ್ತಾ ಹೋಗ್ತಾರೆ. ಉಳಿದಂತ ಪಾತ್ರಧಾರಿಗಳು ಹೆಚ್ಚು ನೆನಪಿನಲ್ಲಿ ಉಳಿಯೋದಿಲ್ಲ. ಹೀರೋಯಿನ್ ಅವ್ರ ಪಾತ್ರವನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ದರ್ಶನ್ ಬಿಟ್ಟರೆ ನಮಗೆ ನೆನಪಾಗುವಂತ ಪಾತ್ರ ಅಂದ್ರೆ ಅಚ್ಯುತ್ ಕುಮಾರ್ ಅವರ ಪಾತ್ರ ಬಹಳ ಚೆನ್ನಾಗಿದೆ. ಇನ್ನುಳಿದಂತೆ ಬಿಗ್ ಬಾಸ್ ಮೂಲಕ ಪ್ರಸಿದ್ಧಿ ಪಡೆದಂತ ವಿನಯ್ ಸಣ್ಣ ಪಾತ್ರ. ಇನ್ನು ಗಿಲ್ಲಿ ನಟ ಬಹಳ ಶಿಳ್ಳೆ ಚಪ್ಪಾಳೆಲ್ಲೂ ಕೂಡ ಬೀಳ್ತಾ ಇತ್ತು. ಗಿಲ್ಲಿ ನಟ ಬಂದಾಗಲೂ ಕೂಡ ಬಹಳ ಖುಷಿಯಾದಂಥ ವಿಚಾರ ಅದೊಂದು. ಮತ್ತೆ ಉಳಿದಂತೆ ಶರ್ಮಿಳಾ ಮಾಂಡ್ರೆ ಪಾತ್ರ, ಅವ್ರು ಯಾಕೆ ಸಿನಿಮಾಗೆ ಸೆಲೆಕ್ಟ್ ಆದ್ರೋ, ಯಾಕೆ ಅವ್ರನ್ನ ಅಂದ್ರೆ ಒಳ್ಳೆ ಹೆಸರನ್ನ ಮಾಡಿದಂಥವ್ರು ಶರ್ಮಿಳಾ ಮಾಂಡ್ರೆ. ಬಂದ್ರು ಪಟ್ ಅಂತ ಹೋಗೇ ಬಿಡ್ತು ಅವ್ರ ಪಾತ್ರ. ನನಗದೇ ಅಚ್ಚರಿಯಾಗಿದ್ದು ಶರ್ಮಿಳಾ ಮಾಂಡ್ರೆ ಪಾತ್ರ. ಅವ್ರ ಬದಲಾಗಿ ಯಾರು ಬೇಕಾದ್ರೂ ಮಾಡಬಹುದಾಗಿದ್ದಂಥ ಪಾತ್ರ ಅದು. ಅವರಿಗಂತ ಸ್ಕ್ರೀನ್ ಸ್ಪೇಸ್ ಇಲ್ಲ. ಇನ್ನುಳಿದಂತೆ ಇವರು ಓರ್ವ ಕಾಮಿಡಿ ನಟ ಹುಲಿ ಕಾರ್ತಿಕ್, ಅವ್ರ ಪಾತ್ರ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಇನ್ನುಳಿದಂತೆ ಇಡೀ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದು ದರ್ಶನ್. ಅಂದ್ರೆ ದರ್ಶನ್ ಪಾತ್ರಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬೇರೆ ಪಾತ್ರಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಗಮನ ಹರಿಸಿದ್ರೆ ಇನ್ನು ಸಿನಿಮಾ ಅದ್ದೂರಿಯಾಗಿ ಬರ್ತಿತ್ತು ಅಂತ ಅನ್ಸೋದು. ಇನ್ನು ದರ್ಶನ್ ವಿಚಾರಕ್ಕೆ ಬಂದ್ರೆ ದರ್ಶನ್ 2 ಶೇಡ್ನಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರು ನಡುವೆ ಒಂದಷ್ಟು ಏನೇನೋ ಬೆಳವಣಿಗೆ ಆಗ್ತಿತ್ತು ಅವ್ರ ವಿಚಾರದಲ್ಲಿ. ಜೈಲಿಗೆ ಹೋಗೋದು, ಜಾಮೀನು ತಗೊಂಡು ಹೊರಗಡೆ ಬರೋದು, ಆ ಜಾಮೀನ್ ಮೇಲೆ ಹೊರಗಡೆ ಬಂದ ಸಂದರ್ಭದಲ್ಲಿ ಸಿನಿಮಾ ಮಾಡಬೇಕಾದಂತ ಅನಿವಾರ್ಯತೆ ಅಂಥದ್ದೆಲ್ಲವೂ ಕೂಡ ಇತ್ತು. ಹೀಗಾಗಿ ಸ್ಕ್ರೀನಲ್ಲೂ ಕೂಡ ಅದು ಆಗಾಗ ನಮಗೆ ಕಾಣಿಸುತ್ತೆ. ಯಾಕೆ ಹಂಗಂದೆ ಅಂದ್ರೆ ಸಿನಿಮಾದಲ್ಲಿ ಒಂದು ಫಸ್ಟ್ ಒಂದು ಸಾಂಗ್ ಬರುತ್ತೆ, ಇದ್ರೆ ನೆಮ್ಮದಿ ಆಗಿರಬೇಕು ಎನ್ನುವಂಥ ಸಾಂಗ್. ಈಗಾಗಲೇ ಬಹಳ ವೈರಲ್ ಆಗಿರುವಂಥ ಸಾಂಗ್. ಆ ಸಾಂಗ್ ನೋಡಿದಾಗ ನನಗನ್ನಿಸ್ತು ಇದ್ರಲ್ಲಿ ದರ್ಶನ್ ಒಂದು ಫ್ರೆಶ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಕಾಟೇರದಲ್ಲಿ ನಿಮಗೆ ಗೊತ್ತು, ಆ ಪಾತ್ರಕ್ಕೆ ತಕ್ಕ ಹಾಗೆ ಅವರ ದೇಹ ತುಂಬಾ ದೊಡ್ಡತಿಯಾದಂಥ ದೇಹ, ಮುಖವೂ ಕೂಡ ತುಂಬಾ ಅಗಲ ಇತ್ತು. ಆ ರೀತಿಯಾಗಿ ಕಾಣಿಸ್ಕೊಳ್ಬೇಕಿತ್ತು, ಆ ರೀತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇದರಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಬರ್ತಿದ್ದಾಗೆ ಆ ಕಾಟೇರದ ಕಂಠ ದರ್ಶನ್ಗೂ ಇಲ್ಲಿ ಕಂಪ್ಲೀಟ್ ಚೇಂಜ್. ಒಂದು ಯಂಗ್ ಲುಕ್, ಒಂದು ಫ್ರೆಶ್ ಲುಕ್. ಹಳೇ ದರ್ಶನ್ ತಕ್ಷಣ ನಮಗೆ ಕಣ್ಣು ಮುಂದೆ ಬಂದ್ಬಿಟ್ರು. ನನಗನ್ನಿಸ್ತು ಥ್ರೋಟ್ ಸಿನಿಮಾ ಪೂರ್ತಿ ದರ್ಶನ್ ಅದೇ ರೀತಿಯಲ್ಲಿ ಕಾಣಿಸ್ಕೊಂಡಿರಬಹುದು ಅಂತ ಹೇಳಿ. ಆದ್ರೆ ಆ ಸಾಂಗ್ ಬಿಟ್ರೆ ಅದಾದ ಬಳಿಕ ನಡುವೆ ಎಲ್ಲೆಲ್ಲೋ ಒಮ್ಮೊಮ್ಮೆ ಒಂದು ಯಂಗ್ ಲುಕ್, ಒಂದು ಫ್ರೆಶ್ ಫೇಸ್ ಕಾಣುತ್ತೆ. ಇನ್ನುಳಿದಂತೆ ಅದನ್ನ ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸಿನಿಮಾ ಪೂರ್ತಿ. ಅಂದ್ರೆ ಬೇರೆ ಬೇರೆ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಿತ್ತಲ್ಲ ಅವ್ರ ವಿಚಾರದಲ್ಲಿ. ಹೀಗಾಗಿ ಪೂರ್ತಿ ಅದನ್ನ ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ಸುತ್ತೆ. ಅದರ ಆಚೆಗೆ ದರ್ಶನ್ ಅವರ ಪಾತ್ರಕ್ಕಂತೂ ನ್ಯಾಯ ಒದಗಿಸಿದ್ದಾರೆ. ಅವರ ಬೇರೆ ಬೇರೆ ಸಮಸ್ಯೆಗಳ ನಡುವೆ ಈ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನುಳಿದ ಪಾತ್ರಧಾರಿಗಳ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಕ್ಯಾಮ್ರಾ ವರ್ಕು, ಮ್ಯೂಸಿಕ್ ಚೆನ್ನಾಗಿದೆ. ಒಮ್ಮೊಮ್ಮೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ.
ಡೈಲಾಗ್ಗಿಂತ ಮ್ಯೂಸಿಕ್ಗೆ ನಮಗೆ ಜಾಸ್ತಿ ಕೇಳ್ತಾ ಇರುತ್ತೆ. ಅಂದರೆ ನಾನು ಹೋದ ಥಿಯೇಟರ್ ಸಮಸ್ಯೆನೋ ಅದು ಅಥವಾ ಸಿನಿಮಾದಲ್ಲೇ ಆ ರೀತಿಯಾಗಿತ್ತು ಏನೋ ಗೊತ್ತಿಲ್ಲ. ನನಗೆ ಮ್ಯೂಸಿಕ್ಗೆ ಒಮ್ಮೊಮ್ಮೆ ಡಬ 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 ಅಂತ ಕಿವಿಗೆ ಹೊಡಿತಾ ಇತ್ತು ಬಿಟ್ಟರೆ ಡೈಲಾಗೆ ಒಮ್ಮೆ ಕಡಿಮೆ ರೀತಿಯಲ್ಲಿ ಕೇಳಿಸ್ತಾ ಇತ್ತು. ಇನ್ನು ದರ್ಶನ್ ಒಂದು ಶೇಡ್ನಲ್ಲಿ ಆ ಡೈಲಾಗ್ ಡೆಲಿವರಿ ಸ್ವಲ್ಪ ವಿಭಿನ್ನವಾಗಿ ಅಥವಾ ಬೇರೆ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಇದು ಸಿನಿಮಾದಲ್ಲಿ ಇದ್ದಂಥ ಒಂದಷ್ಟು ಪ್ಲಸ್ ಪಾಯಿಂಟ್ಗಳು, ಒಂದಷ್ಟು ವಿಚಾರಗಳೆಲ್ಲವೂ ಕೂಡ. ನೆಗೆಟಿವ್ ಯಾವುದು ಅಂತ ಗಮನಿಸ್ತಾ ಹೋಗೋದಾದ್ರೆ ನನಗೆ ಅನಿಸಿದ್ದು, ನನ್ನ ಪ್ರಾಮಾಣಿಕವಾದಂಥ ಅಭಿಪ್ರಾಯವನ್ನು ನಾನು ಹೇಳ್ತಾ ಇದ್ದೇನೆ. ನಾನು ಯಾರೋ ಅಭಿಮಾನಿಗಳನ್ನ ಇಷ್ಟಪಡಿಸೋದಕ್ಕೆ ಅಥವಾ ಅವ್ರನ್ನ ಬೇಸರ ಮಾಡೋದಕ್ಕೆ ಈ ವಿಚಾರವನ್ನು ಹೇಳ್ತಾ ಇಲ್ಲ. ಅಭಿಮಾನಿಗಳಿಗೂ ಇದನ್ನ ಈ ರೀತಿಯಾಗಿ ಅನಿಸಿರ್ಬೋದು ಪ್ರಾಮಾಣಿಕವಾಗಿ ನಾವು ನೋಡಿದಾಗ. ಅಂದರೆ ಈ ಸಂದರ್ಭದಲ್ಲಿ ಇದಕ್ಕಿಂತ ಏನಾದರೂ ಒಂದು ವಿಭಿನ್ನ ಕಥೆಯನ್ನು ಆಯ್ಕೆ ಮಾಡ್ಕೊಳ್ಬಹುದಿತ್ತು ಅಂತ ನನಗನ್ನಿಸ್ತು ಒಂದು. ಮತ್ತೊಂದು ಇನ್ನೊಂದು ಸ್ವಲ್ಪ ಏನೋ ವರ್ಕೌಟ್ ಮಾಡಬೇಕಾಗಿತ್ತು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ, ಇನ್ನು ಸ್ವಲ್ಪ ಏನೋ ಬೇರೆ ರೀತಿಯಲ್ಲಿ ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡಬೇಕಿತ್ತು ಅಂತ ಅನಿಸ್ತು. ಮತ್ತೊಂದು ಇದು ಪೈಪೋಟಿಯ ಯುಗ. ಈ ಪೈಪೋಟಿಯ ಯುಗದಲ್ಲಿ ಮತ್ತದೇ ಹಳೆ ಕತೆ ಮತ್ತದೇ ರೀತಿ ಯಾಕೋ ಬೇರೆ ರೀತಿಯಲ್ಲಿ ಏನೋ ಬೇಕಿತ್ತು ಅಂತ ಅನ್ಸೋದಕ್ಕೆ ಶುರುವಾಯಿತು. ಇದರಲ್ಲಿ ದರ್ಶನ್ರ ಸಮಸ್ಯೆ ಏನಿಲ್ಲ, ಅವರು ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ, ಅದ್ಭುತವಾದಂಥ ಅಭಿನಯವನ್ನೇ ನೀಡಿದ್ದಾರೆ. ಆದರೆ ಕಥೆಯ ಬಗ್ಗೆ ಅಥವಾ ಇಡೀ ಸಿನಿಮಾ ಟೀಮ್ ಇನ್ನು ಸ್ವಲ್ಪ ಏನೋ ಕೆಲಸವನ್ನ ಮಾಡಬೇಕಾಗಿತ್ತು ಅಂತ ಅನಿಸ್ತು. ಅಂದ್ರೆ ಈ ಪರಿಯಾದಂಥ ನಿರೀಕ್ಷೆ ಇತ್ತಲ್ಲ. ತುಂಬಾ ಜನ ಯೋಚನೆ ಮಾಡಿದ್ದು, ಹಿಂದೆ ಜೈಲಿಗೆ ಹೋದಾಗ ಸಾರಥಿ ಹೆಂಗೆ ಸೂಪರ್ ಡೂಪರ್ ಹಿಟ್ ಆಯ್ತು, ಇತ್ತೀಚೆಗೆ ಕಾಟೇರ ಹೆಂಗೆ ಒಂದು ಹೊಸ ರೀತಿಯಲ್ಲಿ ಜನರಲ್ಲಿ ಒಂದು ಸಂಚಲನವನ್ನು ಮೂಡಿಸ್ಬಿಡ್ತು, ಆ ರೀತಿಯಾಗಿರ್ಬೋದಿತ್ತು ಅಂತ ಅನಿಸ್ತು. ಆದರೆ ಆ ರೀತಿಯಾಗಿಲ್ಲ. ಹಾಗಾದ್ರೆ ಮಾತ್ರ ಕೆಟ್ಟ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, ಅಯ್ಯೋ ನೋಡೋದಕ್ಕೆ ಆಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅತ್ಯದ್ಭುತವಾದಂಥ ಸಿನಿಮಾ ಅಂತೂ ಅಲ್ಲ. ಓಕೆ, ಒಂದು ಅಭಿಮಾನಿಗಳಿಗೆ ಒಳ್ಳೆ ಹಬ್ಬದ ಊಟ, ಅಭಿಮಾನಿಗಳು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಅಂದ್ರೆ ಅಭಿಮಾನಿಗಳ ಆಚೆಗೆ ಇದು ತೀರಾ ತಲೆಯಲ್ಲಿ ಉಳಿಯುವಂಥ ಕತೆ ಅಲ್ಲ, ಅಯ್ಯೋ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು ಅಂತ ಅನಿಸುವಂಥ ಕತೆ ಅಲ್ಲ. ಹೀಗಾಗಿ ಇನ್ನೊಂದೇನೋ ಸ್ವಲ್ಪ ಮಾಡಬೇಕಿತ್ತು ಅಂತ ನನಗೆ ಅನಿಸ್ತು. ಅದ್ರ ಆಚೆಗೆ ಇತ್ತೀಚೆಗೆ ಸ್ಕ್ರೀನ್ ಪ್ಲೇನ ನೋಡ್ತಾ ಇರ್ತೀವಿ, ಚಕ 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 ಅಂತ ಹೋಗ್ತಿರುತ್ತೆ. ಸಿನಿಮಾ ಓಡ್ಕೊಂಡು ಹೋಗಿದ್ದೇ ಗೊತ್ತಾಗೋದಿಲ್ಲ, ಆ ರೀತಿಯಾಗಿರಬೇಕು. ಆದರೆ ಇಲ್ಲಿ ಏನಾಗ್ಬಿಡ್ತು ಅಂದ್ರೆ ಒಮ್ಮೊಮ್ಮೆ ಒಂದಷ್ಟು ಸೀನ್ಗಳನ್ನು ಲ್ಯಾಗ್ ಮಾಡಿದ್ದಾರೆ ಅಂತ ನನಗೆ ಅನ್ಸೋದಿಕ್ಕೆ ಶುರುವಾಯಿತು. ಅಂದರೆ 2 ನಿಮಿಷದಲ್ಲಿ ಮುಗಿಯಬೇಕಾದಂಥ ಸೀನ್ 4 ನಿಮಿಷ 5 ನಿಮಿಷ ಆಗ್ತಾ ಇತ್ತು. ಅಂದರೆ ಫೈಟ್ಗಳಾಗಿರ್ಬೋದು ಅಥವಾ ಬೇರೆ ಒಂದಷ್ಟು ಬಿಲ್ಡಪ್ ಸೀನ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಅಷ್ಟುದ್ದ ಎಳೆಯುವಂಥ ಅವಶ್ಯಕತೆ ಇತ್ತಾ ಅಂತ ನನಗೆ ಆಗಾಗ ಅನಿಸ್ತಾ ಇತ್ತು. ಇದು ಸಿನಿಮಾದ ಪ್ಲಸ್ ಮತ್ತೆ ನೆಗೆಟಿವ್ ಪಾಯಿಂಟ್. ಅತ್ಯದ್ಭುತವಾದಂಥ ಸಿನಿಮಾ ಅಲ್ಲ, ಹಾಗಂತೇಳಿ ಕೆಟ್ಟ ಸಿನಿಮಾ ಅಂತೂ ಅಲ್ವೇ ಅಲ್ಲ. ಆರಾಮಾಗಿ ಕುತ್ಕೊಂಡು ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದು. ತೀರಾ ವಲ್ಗರ್ ಅಥವಾ ತೀರಾ ಎಕ್ಸ್ಪೋಸ್ ಸೀನ್ಗಳು, ತೀರಾ ಅಸಹ್ಯ ಹುಟ್ಟಿಸುವಂಥ ಡೈಲಾಗ್ಗಳು, ನೋಡೋಕ್ಕಾಗದೇ ಇರುವಂಥ ದೃಶ್ಯಗಳು ಅಂಥದ್ದೇನೂ ಕೂಡ ಇಲ್ಲ. ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳು ಗಮನಿಸ್ತಾ ಇರ್ತೀವಿ, ಅಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗ್ತದೆ. ಆದರೆ ಅಂಥದ್ದು ಯಾವುದೂ ಕೂಡ ಇಲ್ಲ. ಅದರ ಆಚೆಗೆ ಒಂದೊಳ್ಳೆ ಸಿನಿಮಾ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಹುದೊಡ್ಡ ಕೊಡುಗೆ ಅಂತ ನಾನು ಹೇಳೋಕೆ ಹೋಗಲ್ಲ. ಓಕೆ, ನಾವು ಆರಾಮಾಗಿ ನೋಡಿಕೊಂಡು ಬರಬಹುದು. ಇನ್ನು ಉಳಿದಿದ್ದಂತೂ ಅವರ ಅಭಿಮಾನಿಗಳಿಗೆ, ವೀಕ್ಷಕರಿಗೆ ಬಿಟ್ಟಂಥ ವಿಚಾರ. ಸಿನಿಮಾವನ್ನು ಎಲ್ಲಿ ತಗೊಂಡು ಹೋಗ್ತಾರೆ, ಏನು ಕತೆ ಅನ್ನೋದು. ಬಂಧುಗಳೇ, ನೀವು ಈಗಾಗಲೇ ಸಿನಿಮಾ ನೋಡಿದರೆ ನಿಮ್ಗೆ ಏನು ಅನಿಸ್ತು ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.